ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ರಾಜಕೀಯ ನಾಯಕರುಗಳ ವಾಕ್ಸಮರ ಕೂಡ ಜೋರಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಕೆ ಬ್ರದರ್ಸ್ ವಿರುದ್ಧ ಮತ್ತೊಮ್ಮೆ ಗುಡುಗಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಕಲ್ಲನ್ನು ಒಡೆದು ನೂರಾರು ಕುಟುಂಬಗಳಿಗೆ ಬೆದರಿಕೆ ಹಾಕಿದವರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅವರ ರೀತಿ ಸಾಕಷ್ಟು ಕುಟುಂಬ ಬೀದಿಗೆ ತಳ್ಳಿ ದುಡ್ಡು ಮಾಡಿದವನು ನಾನಲ್ಲ. ಡಿಕೆ ಸುರೇಶ್ಗೆ ಅಸಹನೆ ಶುರುವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಿದು. ಬಾಕ್ಸ್ಗಳಲ್ಲಿ ಫೋಟೋ ಹಾಕಿಸ್ಕೊಂಡು ಚೈನಾ ಕುಕ್ಕರು ಮಿಕ್ಸಿಯನ್ನು ಹಂಚುತ್ತಾ ಇದ್ದಾರೆ. ಅಭಿವೃದ್ಧಿ ಮಾಡಿದ್ರೆ ಯಾಕೆ ಈಗ ಗಿಫ್ಟ್ ಅನ್ನು ಹಂಚುತ್ತಾ ಇದ್ರು? ಕೊಳ್ಳೆ ಹೊಡೆದಿರುವಂತಹ ಹಣದಲ್ಲೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ, ನನ್ನ ಜೀವನವೇ ಬೇರೆ ಅವರ ಜೀವನವೇ ಬೇರೆ ಅಂಥೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕುಟುಕಿದ್ದಾರೆ. ಕೋಲಾರದಲ್ಲಿ ಡಿಕೆ ಬ್ರದರ್ಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಹರಿಹಾಯ್ದಿರೋದು ಹೀಗೆ. ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರಲ್ಲ, ತಲೆ ಕೆಡಿಸ್ಕೊಳ್ಳೋದು. ಈಗ ನಾವು ಅಭ್ಯರ್ಥಿ ನಿಲ್ಲಿಸಿರ್ತಕ್ಕಂಥದ್ದು ಹಣದ ಆಮಿಷ. ನಾವು ಶಿವಕುಮಾರ್ ಪೈಪೋಟಿ ಕೊಡೋಕ್ಕಾಗುತ್ತಾ? ಜನತಾದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ? ಧಮ್ಕಿನಲ್ಲಿ ಪೈಪೋಟಿ ಕೊಡೋಕ್ಕಾಗುತ್ತೋ? ಯಾವುದ್ರಲ್ಲಿ ಪೈಪೋಟಿ ಕೊಡ್ಬೋದು? ನಾವು ಸಾಧ್ಯ ಇದೆಯಾ? ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗತ್ತಾ? ಹೋಗ್ತಾ ಅವರಿಗೆ ಅಸಹನೆ ಶುರುವಾಗಿದೆ. ಗ್ರಾಮಾಂತರ ಜಿಲ್ಲೆನಲ್ಲಿ ಈಗ ನೀವೇ ಹೇಳ್ತಾ ಇದ್ದೀರಲ್ಲ, ಏನು ಗಿಫ್ಟ್ ನಡೀತಾ ಇದೆಯಲ್ಲ ಈಗ ಪ್ರತಿನಿತ್ಯ ಸಮಾರಾಧನೆ. ಅದೇಂತ ಬಾಕ್ಸ್ಗಳಲ್ಲಿ ಇವರು ಫೋಟೋಗಳು ಹಾಕೊಂಡು ಕುಕ್ಕರು, ಡೈನಿಂಗ್ ಸೆಟ್ಟು ಇವೆಲ್ಲ ಚೈನಾದಿಂದ ತಗೊಂಬಂದು ಈಗ ಎಂತ ಕೂತವ್ರಲ್ಲ, ಚೈನಾದಿಂದ ಹಂಚ್ಕೊಂಡು ಕೂತವ್ರಲ್ಲ, ಇದ್ರಲ್ಲಿ ಪಾಪ ಬ್ಯುಸಿ ಇದ್ದಾರೆ ಮತ ಪಡೆಯಲಿಕ್ಕೆ. ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡ್ಕೋಬೇಕು. ಎಷ್ಟು ವರ್ಷ ನಿಮ್ಮನ್ನು ಕೈ ಹೊರಟ ಪರಿಸ್ಥಿತಿ ಇಡ್ತಾರೆ ಇವರು? ಸುಮಾರು 50-55 ವರ್ಷ ಕಾಂಗ್ರೆಸ್ ದೇಶ ಆಳಿದ್ದಾರೆ. ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಮನ್ನು ಕೈ ಹೊರಟ ಪರಿಸ್ಥಿತಿ ಇಟ್ಟಿರ್ತಕ್ಕಂಥವ್ರು ಏನಿದ್ದಾರೆ, ಆ ಗಿಫ್ಟ್ ಏನು ಕೊಡ್ತಾರೆ? ಇವರೇನು ಸ್ವಂತ ದುಡಿಮೆ ಹಣ ಅಲ್ಲ, ಏನು ಲೂಟಿ ಹೊಡ್ಕೊಂಡು ಕೂತವ್ರಲ್ಲ, ಆ ಲೂಟಿ ಹಣದಿಂದ ಕೊಡ್ತಾ ಇದ್ದಾರೆ. ತಗೊಳ್ಳಿ ಪಾಪ. ಇನ್ನು ಚುನಾವಣೆ ಡಿಕ್ಲೇರ್ ಆಗಿಲ್ಲ, ಆಗಲೇ 2 ತಿಂಗಳು ಮುಂಚೆ ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಕೊಟ್ಕೊಂಡು ಹೊರಟವ್ರೆ. ಒಳ್ಳೆ ಕೆಲಸ ಮಾಡಿದ್ರೆ ಈ ಗಿಫ್ಟ್ ಪ್ಯಾಕೆಟ್ ಕೊಡಬೇಕಾ ಚುನಾವಣೆ ನಡೆಸೋದಕ್ಕೆ? ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಬ್ರದರ್ಸ್ಗಳ ನಡುವಿನ ವೈರತ್ವ ಅಥವಾ ಈ ರಾಜಕೀಯ ಸ್ಟೇಟ್ಮೆಂಟ್ಗಳು ನಿನ್ನೂ ಮೊನ್ನೆದಲ್ಲ, ಇದು ದೊಡ್ಡ ಇತಿಹಾಸವೇ ಇದೆ. ಚುನಾವಣೆ ಹತ್ರ ಬರ್ತಾ ಇದೆ, ಮತ್ತೆ ಒನ್ಸ್ ಅಗೇನ್ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರವನ್ನು ಕಬ್ಜಾ ಮಾಡ್ಕೊಬೇಕು ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹವಣಿಸ್ತಾ ಇದ್ದಾರೆ. ಸಹಜವಾಗಿಯೇ ಈ ರೀತಿಯ ಹೇಳಿಕೆಗಳು ದಾಖಲಾಗ್ತಾನೆ ಇರುತ್ತೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿ ಹೇಳಿಕೆಯನ್ನು ಡಿ.ಕೆ. ಬ್ರದರ್ಸ್ ಕೂಡ ದಾಖಲಿಸ್ತಾರೆ. ಒಂದಂತೂ ಸತ್ಯ, ಚುನಾವಣೆಯ ಹಂತದಲ್ಲಿ ಅಥವಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳು ಕೇವಲ ಸ್ಯಾಂಪಲ್ ಅಷ್ಟೇ. ಪಿಕ್ಚರ್ ಇನ್ನೂ ನೋಡೋದು ಬಾಕಿ ಇದೆ. ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳು ಕೂಡ ಹೊರಬರುವಂತಹ ಮುನ್ಸೂಚನೆಯನ್ನು ಈ ಹೇಳಿಕೆಯ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಬ್ರದರ್ಸ್ ನಡುವಿನ ಟಾಕ್ ವಾರ್, ಮಾತಿನ ಮಲ್ಲಯುದ್ಧ ಮುಂದುವರೆದಿರುವಂತಹದ್ದು. ಇನ್ನು ಚುನಾವಣೆ ಘೋಷಣೆಗೂ ಮೊದಲೇ ಈ ರೀತಿಯ ಮಾತಿನ ಮಲ್ಲಯುದ್ಧ ತಾರಕಕ್ಕೇರಿದೆ. ಚುನಾವಣೆಯ ನಂತರ, ಚುನಾವಣೆಯ ಹತ್ತತ್ರ ಆಗ್ತಾ ಇದ್ದ ಹಾಗೆ ಮತ್ತೇನೇನೆಲ್ಲ ಸ್ಟೇಟ್ಮೆಂಟ್ಗಳು ದಾಖಲಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಾರಿ ಶತಾಯಗತಾಯ ಮಂಡ್ಯ ಸೇರಿದಂತೆ ಒಕ್ಕಲಿಗ ಪ್ರಾಬಲ್ಯವಿರುವಂತಹ ಕ್ಷೇತ್ರವನ್ನು ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ. ನನ್ನಿಂದ ಮತ್ತೆ ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕೇನಿತ್ತು ಹಿಂದೆ ಬಂದ್ರಲ್ಲ, ದೊಡ್ಡಹಳ್ಳಿಲಿ ಯಾವ ಹಳ್ಳಿಗಳಿದೆ, ಯಾವ ತೊಟ್ಟಿಗಳಿದೆ, ಎಲ್ಲ ಹಳ್ಳಿಗಳಿಗೆ, ಕಾಲೋನಿಗಳಿಗೆ ಕಾವೇರಿ ನೀರನ್ನ ಕೊಡ್ತಕ್ಕಂತ ಕೆಲಸ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ, ಈ ಜಿಲ್ಲೆನಲ್ಲಿ ಆಗ್ತದೆ. ಇವತ್ತು ತಾನೇ ಪೇಪರ್ ಅಲ್ಲಿ ಬಂದಿದೆ, ಟೆಂಡರ್ ಕರೆದಿದ್ದಾರೆ ಮೆಟ್ರೋಗೆ ಅಂತ ಹೇಳಿ. ಎಲ್ಲಿಗೆ ಯಾರು ಮಾಡಿದವರು? ಡಿ.ಕೆ. ಶಿವಕುಮಾರ್ ಅವರು ಮಾಡಿರೋದು. ಬೇರೆಯವರಲ್ಲ, ಬೆಳೆದವರು ಬಿಜೆಪಿ ಅವರಲ್ಲ. ಈ ತೋಟದಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಅವರಲ್ಲ, ಈ ತೋಟದಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಅವರಲ್ಲ. ಈ ಬಿಡದಿಗೆ ಮಾಡಿರ್ತಕ್ಕಂಥದ್ದು ಯಾವ ಹಳ್ಳಿಗಳಿದೆ. ನನ್ನಿಂದ ಮತ್ತೆ ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕೇನಿತ್ತು ಹಿಂದೆ ಬಂದ್ರಲ್ಲ, ದೊಡ್ಡಹಳ್ಳಿಲಿ ಕೋಡಹಳ್ಳಿ ಹಳ್ಳಿಲಿ, ಅದನ್ನು ಮತ್ತೆ ಜ್ಞಾಪಕ ಯಾಕೆ ಮಾಡ್ಕೊತೀರಿ? ಇವತ್ತು ಚೆನ್ನಾಗಿ ಬೆಳೆಸಿದ್ದಾರೆ ಜನ, ಲೂಟಿ ಹೊಡೆದು ಬೆಳೆದಿದ್ದೀರಿ. ಅವತ್ತಿನ ದಿನಗಳು ಯಾಕೆ ನೆನ್ಕೊತೀರಿ ರೀಲ್ ಬಗ್ಗೆ? ಯಾವ ರೀಲ್ ತೋರಿಸ್ತಾ ಇದ್ದೀರಿ ಅನ್ನೋದು ಗೊತ್ತಿಲ್ವಾ ಜನಕ್ಕೆ? ಅಲ್ಲಿ ಯಾವ ರೀಲ್ ತೋರಿಸ್ತಾ ಇದ್ರು ಅಂತೇಳಿ
ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ. ಸುಮ್ಮನೆ ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡು ಬಂದಿದ್ದೀನಿ. ಅವ್ರು ರೀಲ್ ಏನು ಬಿಟ್ಟಿದ್ದಾರೆ? ಅಲ್ಲ, ಅವರು ನೀವು ಸುಮ್ಮನೆ ಬುಟ್ಟಿನಲ್ಲಿ ಆವಿದೆ ಅಂತ ಹೇಳ್ತೀರಾ, ಬಟ್ ಏನು ಬಿಡಲ್ಲ ಅಂತ ಅವರು. ಅಯ್ಯೋ, ಎಷ್ಟು ಬಿಡಬೇಕು, ಎಷ್ಟು ಬಿಡಬೇಕಾ? ನೋಡಿ, ನಾನು ನನ್ನ ವೃತ್ತಿ ಎಜುಕೇಷನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು 3 ವೆಹಿಕಲ್ ಇಟ್ಕೊಂಡಿದ್ದೆ, ಲಾರಿಗಳನ್ನ. ಬೆಂಗಳೂರು ನಗರದ ಕಸ ವಿಲೇವಾರಿಯ ಒಂದು ಟೆಂಡರ್ನ 2-3 ವಾರ್ಡ್ನಲ್ಲಿ ತೆಗೆದುಕೊಂಡಿದ್ದೆ. ಗೌರವಯುತವಾಗಿ ಬದುಕಿದ್ದೇನೆ. ಇವ್ರ ಥರ ಸರ್ಕಾರದ ಭೂಮಿಗಳನ್ನ ಸುಳ್ಳು ಲೆಕ್ಕ ಕೊಟ್ಕೊಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದಿಟ್ಟು ಆ ರೀತಿ ಕಲ್ಲೊಡೆದು ಜೀವನ ಮಾಡಿಲ್ಲ. ನನ್ನ ಜೀವನವೇ ಬೇರೆ, ಅವ್ರ ಜೀವನವೇ ಬೇರೆ. ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಬ್ರದರ್ಸ್ ವಿರುದ್ಧ ಗುಡುಗಿದ್ದಾರೆ. ಜೊತೆಗೆ ಡಿ ಕೆ ಬ್ರದರ್ಸ್ ವಿರುದ್ಧ ಮಾತನಾಡುವಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಅವರು ಬೆಳೆದು ಬಂದಂತಹ ಹಾದಿಯನ್ನು ಕೆದಕಿದ್ದಾರೆ. ನಾನು ಗೌರವಯುತವಾಗಿ ಬದುಕಿದ್ದೇನೆ ಅಂಥೇಳಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ಗೆ ಟಾಂಗ್ ಕೊಟ್ಟಿದ್ದಾರೆ.